ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇವತ್ತಿನ ದಿನ ನಮ್ಮ ಮನೆ ಹತ್ರ ತುಂಬ ಕೋತಿಗಳು ಬಂದ್ಬಿಟ್ಟಿದ್ವು. ಈ ರೀತಿ ಬಂದರೆ ಕಸ ಎಲ್ಲ ಅಂಡೋದು ಈ ರೀತಿ ಎಲ್ಲ ದಾಳಿ ಮಾಡ್ತಾ ಇರ್ತವೆ ಅವಾಗವಾಗ. ತುಂಬಾ ಬಂದಿದ್ವು, ಒಂದು 10-15 ಕೋತಿಗಳು ಬಂದಿದ್ವು. ಬಂದರೆ ಈ ರೀತಿ ಮನೆ ಹತ್ರ ಎಲ್ಲ ಗಿಡಗಳನ್ನೆಲ್ಲ ಮುರಿದಾಕೋದು ಮತ್ತು ಕಸ ಎಲ್ಲ ಅಂಡೋದು ಮತ್ತು ಬೆಕ್ಕುಗಳಿಗೆ ಅಂತಂದ್ಬಿಟ್ಟು ಊಟ ಎಲ್ಲ ಹಾಕಿರ್ತೀವಲ್ಲ, ಆ ಪ್ಲೇಟೆಲ್ಲ ತಗೊಂಡೋಗಿ ತಿಂದ್ಬಿಟ್ಟು ಎಸ್ದ್ಬಿಡೋದು ಆ ಕಡೆ ಈ ಕಡೆ. ಈ ರೀತಿ ಎಲ್ಲ ಮಾಡ್ತಾ ಇರ್ತವೆ. ಮಕ್ಕಳಂತೂ ನೋಡಿಕೊಂಡು ನಗಾಡ್ಕೊಂಡು ಖುಷಿ ಪಡ್ತಾಯಿದ್ರು. ಈ ರೀತಿ ಬಂದಾಗ ಇಡ್ಲಿ ಏನಾದರೂ ಇದ್ದರೆ ಮತ್ತು ಬಾಳೆಹಣ್ಣು ಏನಾದರೂ ಇದ್ದರೆ ಕೊಡ್ತೀವಿ, ತಿಂದ್ಕೊಳ್ತವೆ, ಹೊರಟೋಗ್ತವೆ. ಈ ಮನುಷ್ಯ ಯಾವ ಕಾಡನ್ನು ಬಿಡದಂತೆ ಅಲ್ಲೆಲ್ಲ ಮನೆ ಕಟ್ಕೊಳ್ಳೋದು, ಎಲ್ಲ ಜಾಗ ಇದನ್ನು ಸೈಟೆಲ್ಲ ತೊಗೊಂಡೆಲ್ಲ ಇದು ಮಾಡಿ ಪ್ರಾಣಿಗಳಿಗೆ ಜಾಗನೇ ಇಲ್ದಿದ್ದಂಗಾಗಿದೆ. ಅದಕ್ಕೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಿಗಳಿಗೆ ಆಗಮಿಸ್ತಾ ಇದ್ದಾವೆ. ಕೋತಿಗಳಾಗಲಿ, ಚಿರತೆಗಳಾಗಲಿ, ಕಾಡಾನೆಗಳಾಗಲಿ ಈ ರೀತಿ ಎಲ್ಲ ಬರ್ತಾ ಇದ್ದಾವೆ. ಈ ಮನುಷ್ಯನಿಗಂತೂ ಬುದ್ಧಿ ಬರಲ್ಲ. ಅಲ್ಲಿ ತನಕ ಈ ಪ್ರಾಣಿಗಳು ಈ ರೀತಿ ಅಲ್ಲಿ ಇಲ್ಲಿ ಮನೆ ಹತ್ರಕ್ಕೆಲ್ಲ ಬಂದು ಈ ರೀತಿ ತೊಂದರೆ ಕೊಡ್ತಾ ಇರ್ತವೆ. ಏನು ಮಾಡೋಕ್ಕಾಗಲ್ಲ. ನಾವು ಕಾಡಿಗೋಗಿ ನಾವು ತೊಂದರೆ ಕೊಡೋದ್ರಿಂದ ಅವು ನಾಡಿಗೆ ಬಂದು ನಮ್ಗಳಿಗೆ ತೊಂದರೆ ಕೊಡ್ತಾ ಇದ್ದಾವೆ, ಅಷ್ಟೇ ವ್ಯತ್ಯಾಸ. ಈ ಮನುಷ್ಯ ಇದನ್ನು ತಿಳ್ಕೊಂಡು ಅವುಗಳಿಗೂ ಬದುಕೋಕ್ಕೆ ಬಿಟ್ಟರೆ ನಮ್ಗಳಿಗೂ ಬದುಕೋಕ್ಕೆ ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ. ಅದು ಅರ್ಥಕೊಳ್ಳೋ ಗಂಟ ತುಂಬಾ ಕಷ್ಟ. ಅಲ್ಲಿ ತನಕ ಎಲ್ಲ ಕೈ ಮೀರಿ ಹೋಗಿರುತ್ತೆ. ಆವಾಗ ಬುದ್ಧಿ ಬಂದರೆ ಏನೂ ಪ್ರಯೋಜನ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಮಕ್ಳಿಗಂತೂ ಈ ಕೋತಿಗಳು ಬಂದಿರೋದ್ರಿಂದ ತುಂಬಾ ಖುಷಿ ಪಡ್ತಾಯಿದ್ದಾರೆ. ದೀಕ್ಷೆ ಆಗಲಿ ಮತ್ತು ಭುವನ್, ಕುಸುಮ, ಮಂಜು, ಚೆರಿ ಈ ರೀತಿ ನೋಡ್ತಾ ಹತ್ರಕ್ಕೆ ಬಂದುಬಿಟ್ವು. ಹರ್ಚ್ಕೊಂಡು ಮನೆ ಒಳಗಡೆ ಬಂದುಬಿಟ್ವಿ. ಆಮೇಲೆ ನಮ್ಮ ಈ ಬೆಕ್ಕಿನ ಜೊತೆ ಇನ್ನೊಂದು ಬೆಕ್ಕು ಕೂಡ ಜೊತೆಗೆ ಬಂದಿದೆ. ನಮ್ಮ ಮನೆ ಒಂಥರ ಮಿನಿ ಝೂ ಅಂತಲೇ ಹೇಳ್ಬೋದು. ಆ ರೀತಿ ಆಗಿಬಿಟ್ಟಿದೆ ಇವಾಗ. ನೋಡಿ, ನನ್ನ ಮಗಳು ಈ ಬೆಕ್ಕಿನ ಜೊತೆ ಅವಳು ಕೂಡ ಬೆಕ್ಕಿನ ಥರನೇ ಕಿರ್ಚ್ತಾ ಇದ್ದಾಳೆ. ಏನು ಬೇಕು? ಏನಿವತ್ತು ಹೊಸ್ದಾಗಿ ಬಂದುಬಿಟ್ಟಿದ್ದೀರಾ? ಏನು ಬೇಕು? ಇಬ್ಬರು ಸುಮ್ಮನೆ ಕಿರ್ಚ್ಕೊಳ್ಳಿ, ಮ್ಯಾವ್ ಮ್ಯಾವ್ ಅಂತ. ಆ ಟುಮ್ ಎಲ್ಲಿಗೋಯ್ತು ಅಂತ ಗೊತ್ತಿಲ್ಲ. ಆ ಟುಮ್ ಜಾಗಕ್ಕೆ ಇನ್ನೊಂದು ಬೆಕ್ಕು ಬಂದಿದೆ. ಸೇಮ್ ಟುಮ್ ಹೇಗಾಡ್ತಿತ್ತೋ ಹಾಗೇ ಇದೆ. ತುಂಬ ಸೈಲೆಂಟು ಮತ್ತು ಕ್ಯೂಟು ಕೂಡ. ನೋಡಿ, ಈ ಬೆಕ್ಕು ಬಂದಿರೋದಕ್ಕೆ ಈ ಬೆಕ್ಕು ಹೊಂದ್ಕೊಂಡಿದೆ. ಈ ಬೆಕ್ಕು ಹೊಸದಾಗಿ ಬಂದಿದೆ. ಈ ಬೆಕ್ಕಿಗೆ ಮತ್ತು ನಮ್ಮನೆ ಬೆಕ್ಕುಗೆ ಎರಡಕ್ಕೂ ಕೂಡ ಒಂದು ಚೆನ್ನಾಗಿರುವಂತಹ ಹೆಸರನ್ನ ಇಡಬೇಕು. ಅದು ನೀವೇ ಇಡಿ. ಯಾವುದು ಹೆಸರು ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ಹೆಸರು ಇಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಏನು ಬೇಕು? ಅದಕ್ಕೆ ಹೇಳಿದ್ದು. ಇದು ಆಟ ಆಡ್ತದ ನೋಡುವಂತೆ. ಆ ಟುಮ್ ಹೋದಾಗಿನಿಂದ ಈ ಬೆಕ್ಕು ತುಂಬಾ ಹರ್ಚ್ಕೊಳ್ತಾ ಇತ್ತು. ಇವಾಗ ಈ ಬೆಕ್ಕು ಬಂದಿರೋದ್ರಿಂದ ತುಂಬಾ ಎರಡು ಸೈಲೆಂಟಾಗಿ ಆಟಾಡ್ಕೊಂಡು ಕ್ಯೂಟಾಗಿ ಈ ರೀತಿ ಮಲ್ಕೊಳ್ತವೆ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.